ಏನ್ ನಡೀತಾ ಇದೆ ಗುರು ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ಏನ್ ಹೊಡಿಬಹುದು, ಏನ್ ಮಾಡ್ಬೋದು, ಅಲ್ಲೇ ಮಾಡ್ಬೋದು, ಏನ್ ಮಾಡಿದ್ರು ಸಹಿಸ್ಕೊಂತಾರೆ ಅಂತ ಹೇಳ್ಬಿಟ್ಟು ಬಡವ್ರ ಮಕ್ಕಳನ್ನ ಹಂಗ್ ತರ ಮಾಡ್ತೀರಾ ನೀವು? ಒಬ್ರಿಗೊಂದೇ ಇನ್ನೊಬ್ರಿಗೊಂದೇ ನಾ ಲಾಸ್ಟ್ ನೋಡ್ತಾ ಇದ್ರೆ ರಂಜಿತ್ನ ಜಸ್ಟ್ ತಳ್ಳಿದಕ್ಕೋಸ್ಕರನೇ ಆಚೆ ಹಾಕಿದ್ರಿ ಲಾಯರ್ ಜಗದೀಶ್ ಜೊತೆಗೆ. ಇವಾಗ ನೋಡ್ತಾ ಇದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಅಷ್ಟೇ ಭವ್ಯ ಅವರು ಹಲ್ಲೆ ಮಾಡಿದ್ರೆ ಹನುಮಂತನ ಮೇಲೆ, ಅಲ್ಲೂ ಕೂಡ ಏನು ಮಾಡ್ಲಿ ಕಿತ್ಕೊಳಕ್ ಆಗ್ಲಿಲ್ಲ ನಿಮ್ ಕೈಲಿ ಬಿಗ್ ಬಾಸ್ ಕಡೆಯಿಂದ. ಇವಾಗೂ ಅಷ್ಟೇನೆ ಅಲ್ಲಿ ಹಲ್ಲೆ ಮಾಡ್ತಿದ್ದಾರೆ ಬಂದ್ಬಿಟ್ಟು ಒಬ್ಬ ಕಂಟೆಸ್ಟೆಂಟ್ ವೈಲ್ಡ್ ಕಾರ್ಡ್ ಬಂದ್ಬಿಟ್ಟು ಜಸ್ಟ್ ಒಂದು ಹೈಪ್ ತಗೊಳ್ಳಿಕ್ಕೆ, ಒಂದು ಸ್ಕ್ರೀನ್ ಸ್ಪೇಸ್ ತಗೊಳ್ಳಿಕ್ಕೋಸ್ಕರ ಗಿಲ್ಲಿ ಮೇಲೆ ಹಲ್ಲೆ ಮಾಡಿರುವಂತದ್ದು. ಇನ್ನೇನು ಕಿತ್ತಾಕಲ್ಲಿ ಹಲ್ಲೆ ಮಾಡಿದಂತಲ್ಲ, ಬಟ್ಟೆ ತಂದು ಹಾಕಿದ್ರೆ ಏನ್ರಿ ದೊಡ್ಡದಂತದಾಯ್ತು? ಏನು ಬೆಡ್ರೂಮ್ ಅಲ್ಲಿ ಇರುವಂತ ಬಟ್ಟೆ ತಂದ್ಬಿಟ್ಟು ಬಾತ್ರೂಮ್ ಅಲ್ಲಿ ತಂದು ಹಾಕಿದಾನೆ, ಏನು ಅದಕ್ಕೆ ಹೊಡೆದು ಬಿಡೋದಾ? ಬಿಗ್ ಬಾಸ್ ಏನು ಕೇಳ್ತಾ ಇದ್ರಾ? ಕಾಮನ್ ಸೆನ್ಸ್ ಇಲ್ವಾ? ಲಾಸ್ಟ್ ಟೈಮಲ್ಲೂ ಕೂಡ ಅಷ್ಟೇ, ಪ್ರತಿ ಟೈಮಲ್ಲೂ ಕೂಡ ಹೊಲ್ಪ್ಸ್ ಕೆಟ್ಟ ಪದ ಮಾತಾಡೋಂತ ಪ್ರವೋಕ್ ಮಾಡ್ತಾರೆ, ಹೊಡೆದ್ರೆ ಪ್ರವೋಕ್ ಮಾಡ್ತಾರೆ. ಯಾಕೆ ಡಿಸಿಷನ್ ತಗೊಳಕ್ ಆಗಲ್ವಾ? ಲಾಸ್ಟ್ ಟೈಮು ಕೂಡ ಹನುಮಂತನ್ ಹೊಡೆದಾಗ ಸುದೀಪ್ ಸರ್ ಶಾಕ್ ಆಗಿದ್ರು. ಭವ್ಯ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಏನಕ್ಕಿದ್ದಾಳೆ ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡಿದ್ದು ಬಿಗ್ ಬಾಸ್ ಶಾಕ್ ಆಗಿದ್ದು. ನಮ್ಮ ಸುದೀಪ್ ಸರ್ ಶಾಕ್ ಆಗಿದ್ರು, ಅದನ್ನ ಹೇಳಿದ್ರು ಬಿಗ್ ಬಾಸ್ ಅವ್ರು ಯಾಕೆ ಇದನ್ನ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು. ಇವಾಗೂ ಅದೇ ಆಗಿದೆ. ಇವತ್ತೇನಾದ್ರೂ ರೀಶಾ ಮನೆ ಒಳಗಡೆ ಇದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನಾನಂತೂ ಬಿಡಲ್ಲ. ಲಾಸ್ಟ್ ಟೈಮು ಕೂಡ ಹೇಳಿದೀನಿ, ಕೆಟ್ಟ ಪದ ಮಾತಾಡುವಂತಹ ರಜತ್ಗೆ ನಾನು ಅವ್ನು ಕೆಟ್ಟ ಪದ ಮಾತಾಡೋವರೆಗೂ ಕೂಡ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈದಿದೆ ಬಿಗ್ ಬಾಸ್ಗೂ ರಜತ್ ಇಬ್ಬರಿಗೂ ಸೇರಿಸ್ಕೊಂಡು. ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ರಿಷಾನ ಮನೆಯಿಂದ ಆಚೆ ಹಾಕಿಲ್ಲ ಅಂತಂದ್ರೆ ನಿಮಗಂತೂ ಬಿಡಲ್ಲ ನಾನು. ಇವಾಗಲೇ ಹೇಳ್ತಾ ಇದ್ದೀನಿ, ಏನ್ರಿ ಹೊಡೆಯೋದು ಅಂತಂದ್ರೆ ಅದು ಏನೇ ಆಗಿರ್ಬೋದು, ಏನೇ ಮಾತುಕತೆ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಹೊಡೆಯೋ ಅಧಿಕಾರ ಕೊಟ್ಟವ್ರ ಅವ್ರಿಗೆ. ಒಬ್ಬ ಗಂಡಸು ಹೋಗ್ಬಿಟ್ಟು ಅದೇ ಹುಡುಗಿಗೆ ಅದೇ ರೀತಿಯಲ್ಲಿ ಬೆಡ್ರೂಮಲ್ಲಿ ತಳ್ಳಿದ್ರಲ್ಲ, ಅದೇ ರೀತಿ ತಳ್ಳಿದ್ರೆ ಏನಾಗುತ್ತೆ ಗೊತ್ತಾ? ಹೊರಗಡೆ ಮಹಿಳಾ ಸಂಘಗಳೆಲ್ಲ ಎದ್ಬಿಡ್ತಾರೆ. ಇವಾಗ ಯಾಕೆ ಗಂಡು ಮಕ್ಕಳಿಗೆ ಯಾರಿಗೂ ಕೇಳೋರು ಹೇಳೋರಿಲ್ಲ ಅಂತನಾ? ಕಾಮನ್ ಸೆನ್ಸ್ ಇಲ್ವ ಒಂಚೂರುವೆ? ಬಿಗ್ ಬಾಸ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಏನೇನಿದೆ ಪೂರ್ತಿ ವಿಷಯ ಅಂತ. ಬಟ್ ಮೇಲ್ನೋಟಕ್ಕೆ ಅನಿಸ್ತಿರುವಂಥದ್ದು ಹಲ್ಲೆ ಅಂತೂ ಖಂಡಿತವಾಗ್ಲು ನಮ್ಮ ಗಿಲ್ಲಿ ಮೇಲೆ ಆಗಿದೆ. ಅದು ಗಿಲ್ಲಿ ನಮ್ಮ ಗಿಲ್ಲಿ ಅಂತಲ್ಲ, ಬೇರೆ ಯಾರ ಮೇಲೂ ಕೂಡ ಆದರೂ ಆಗಿದ್ರೆ ಆಗಲೇಬಾರ್ದದು. ಅಂಡ್ ಅಶ್ವಿನಿ ಅಂಡ್ ಕ್ಯಾಪ್ಟನ್ ಧನುಷ್ ಅವ್ರು ನಿಂತ್ಕೊಂಡು ನೋಡ್ತಿದ್ದಾರೆ. ನಾಚಿಕೆ ಆಗೋದಿಲ್ವ ಇಬ್ರಿಗೂ ನಿಮಗೆ? ಇವ್ರು ದೊಡ್ಡದಾಗಿ ಅಗ್ರಿಮೆಂಟು ಮಣ್ಣು ಮಸನ್ಗಟ್ಟಿ ಅಂತ ಹೇಳ್ಬಿಟ್ಟು ಮಾತಾಡುವಂಥ ಅಶ್ವಿನಿ ಅವರು ಕೈಯಿಂದ ತಡೆದ್ಬಿಟ್ಟು ನಿಲ್ಲಿಸಬೇಕಾಗಿತ್ತು. ಬಟ್ಟೆನ ಕಾಲಲ್ಲಿ ಕೈಯಲ್ಲೆಲ್ಲ ಒದ್ದು ಬಿಸಾಕ್ತಾ ಇದ್ರಲ್ಲ ಇಡೀ ಬೆಡ್ರೂಮ್ ತುಂಬ. ರಿಷಾ ಅವರು ತಡೆದು ನಿಲ್ಲಿಸಬೇಕಾಗಿತ್ತು. ಧನುಷ್ ಅಲ್ಲೇ ನಿಂತ್ಕೊಂಡಿದ್ದಾನೆ, ಅವನಿಗೂ ಕೂಡ ಕಾಮನ್ ಸೆನ್ಸ್ ಇಲ್ಲ. ಹಂಗೆಲ್ಲ ಮಾಡ್ಬೇಡಿ ಅಂತ ಅಟ್ಲೀಸ್ಟ್ ಒಂದು ಮಾತು ಹೇಳಿಲ್ಲ, ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ. ಇನ್ಯಾವ ಕ್ಯಾಪ್ಟನ್ ಗುರು ನೀನು? ವಿಷಯ ಏನಾಗಿದೆ ಅಂತ ಅಲ್ಲಿ ಗೊತ್ತಿದೆ ಅನ್ಕೊಂತೀನಿ, ಪ್ರೋಮೋ ನೋಡಿದ್ರೆ ಅನ್ಕೊಂತೀನಿ ನೀವು. ಅಲ್ಲಿ ಗಿಲ್ಲಿ ಆ್ಯಂಡ್ ಸೂರಜ್ ಅವರು ಹೊರಗಡೆ ಕುತ್ಕೊಂಡು ವೇಟ್ ಮಾಡ್ತಿರ್ತಾರೆ ಸ್ನಾನ ಮಾಡಬೇಕು ಅಂತ. ಇಲ್ಲಿ ಒಮ್ಮೆ ಬಕೆಟ್ ತೊಗೊಂಡು ಒಳಗೆ ಕುತ್ಕೊಂಡು ಏನೋ ಸ್ನಾನ ಮಾಡ್ತಿದ್ದಾಳೋ, ಒಬ್ಬ ಏನು ಬಟ್ಟೆ ಹೋಗಿದ್ದಾಳೋ ಗೊತ್ತಿಲ್ಲ. ಅಟ್ಲೀಸ್ಟ್ ರಿಪ್ಲೈ ಮಾಡಬೇಕಾಗಿತ್ತು, ನಂಗೊಂದು 5 ನಿಮಿಷ ಆಗುತ್ತೆ ನಿಂತ್ಕೊ ಅಂತ ಹೇಳ್ಬಿಟ್ಟು. ಅಲ್ಲಿಬ್ರು ಕೂಡ ವೇಟ್ ಮಾಡ್ತಿದ್ದಾರೆ. ಅದೇನೇ ಆಗಿರ್ಬೋದು, ಇನ್ ಕೇಸ್ ಗಿಲ್ಲಿದೆ ತಪ್ಪಿತ್ತು ಅಂತ ಅನ್ಕೋಣ, ಆ ರೀತಿಯಲ್ಲಿ ಹೊಡೆಯೋದಾ? ಯಾರು ಅಧಿಕಾರ ಕೊಟ್ಟಿರುವಂಥದ್ದು ಹೊಡಿಯೋಕ್ಕೆ? ನಾನು ಅದೇ ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮು ಜಸ್ಟ್ ತಳ್ಳಿದ್ದಕ್ಕೆ, ಲಾಯರ್ ಜಗದೀಶಿಗೆ ತಳ್ಳಿದ್ದಕ್ಕೇನೆ ರಂಜಿತ್ನ ಆಚೆ ಹಾಕಿದ್ರಿ. ಇವಾಗ ಇಲ್ಲಿ ಕೈ ಮಾಡಿದ್ದಾರೆ, ಅಗೇನ್ ತಳ್ಳಿದ್ದಾರೆ ಕೂಡ ಆ ಬೆಡ್ರೂಮಲ್ಲಿ. ಎರಡೂ ಆಗಿದೆ. ಆಚೆ ಕಳಿಸ್ತೀರಾ ನೀವು? ಕಳಿಸೋ ದಮ್ಮಿದೆಯಾ ನಿಮಗೆ? ನನಗೆ ಯಾಕೋ ಡೌಟ್ ಇದೆ. ಲಾಸ್ಟ್ ಟೈಮ್ ಭವ್ಯ ಕೂಡ ಹೊಡೆದಾಗ್ಲೂ ಕೂಡ ಸೀರಿಯಸ್ ಆಗಿ ಹೊಡೆದಿರುವಂಥದ್ದು ಭವ್ಯ ಹನುಮಂತನ ಮೇಲೆ. ಒಂದು ಡಿಸಿಷನ್ ತಗೊಂಡಿಲ್ಲ ನೀವು ನಿಮ್ಮ ಯೋಗ್ಯತೆಗೆ. ಸೀಸನ್ 10ರಿಂದ ಇದೇ ಆಗೋತಿ ಕಿತ್ತೋಗಿರೋ ನನ್ನ ಮಕ್ಕಳದು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಪ್ರೋಮೋ ನೋಡಿದ್ರೆ ಅನ್ಕೊಂತೀನಿ. ಏನೇನಾಗಿದೆ ಅನ್ನೋಂಥದ್ದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಬಾತ್ರೂಮ್ ಹೊರಗಡೆಗೆ ಅಲ್ಲಿ ನಮ್ಮ ಸೂರಜ್ ಆ್ಯಂಡ್ ಗಿಲ್ಲಿ ಕುತ್ಕೊಂಡಿರ್ತಾರೆ. ಗಿಲ್ಲಿ ಹೇಳುವಂಥದ್ದು, ಏ ರಿಷಾ ಬಕೆಟ್ ಕೊಡಲ್ವಾ ನೀನು? ಬಕೆಟ್ ಕೊಡೋದಿಲ್ಲ ಅಂತಂದ್ರೆ ಹೇಳು, ನಾನು ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಗಿಲ್ಲಿ ಏನು ಮಾಡ್ತಾನೆ, ರಿಷಾ ಬಟ್ಟೆಯನ್ನು ತೊಗೊಂಡೋಗಿ ಬೆಡ್ರೂಮಿಂದ ತಂದು ಅಲ್ಲಿ ಬಾತ್ರೂಮ್ ಹತ್ರ ಹೊರಗಡೆ ಇಟ್ಟಿರ್ತಾನೆ. ಏನು ಅಲ್ಲೇನು ಬಿಸಾಕಿಲ್ಲ, ಕೆಳಗಡೆ ಇಟ್ಟಿರ್ತಾನೆ. ಓಕೆ, ಕೋಪದಲ್ಲಿ ಇಟ್ಟಿರ್ತಾನೆ. ಮೇ ಬಿ ಅದನ್ನು ಕಾಮಿಡಿ ರೂಪದಲ್ಲಿ ಏನು ಮಾಡಬೇಕು ಅಂತ ಇಟ್ಟಿದ್ದಾನೋ ಗೊತ್ತಿಲ್ಲ, ಬಟ್ ತಂದು ಇಡ್ತಾನೆ. ಇಟ್ಟಿದ್ದಾದ್ಮೇಲೆ ಸ್ನಾನದಿಂದ ಹೊರಗಡೆ ಬಂದಂಥ ರಿಷಾ ಅವ್ರು ಏನು ಮಾಡ್ತಾರೆ, ನೋಡ್ತಾರೆ ಗಿಲ್ಲಿ ಬಂದ್ಬಿಟ್ಟು ಹೊರಗಡೆ ಇಟ್ಟಿರೋದು ನೋಡ್ಬಿಟ್ಟು ಗಿಲ್ಲಿ ಅಂತ ಕಿರ್ಚಿ, ಏನು ಮಾಡಿದೆ ನೀನು ಬಟ್ಟೆನೆಲ್ಲ ತಂದು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ ಕೈಯಿಂದ ಹಿಂಗೆ ಹೊಡಿತಾರೆ. ಹೊಡೆದಿರೋವಂಥದ್ದು ತುಂಬ 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 ದೊಡ್ಡ ತಪ್ಪು ಅದು. ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಗಿಲ್ಲಿ ಏನೇ ಮಾಡಿರ್ಬೋದು, ಹೊಡೆಯುವ ಅಧಿಕಾರ ಕೊಟ್ಟವನು ಯಾವನು ಇವ್ರಿಗೆ? ಕೊಟ್ಟೆ ಅಂತ ಜನ ನೋಡ್ತಿರ್ತಾರೆ ಶೋನ. ಹೊಡೆಯುವ ಅಧಿಕಾರ ಕೊಟ್ಟವಂತಾರೆ ಯಾರು ಇವ್ರಿಗೆ? ಹೊಡಿತಾರೆ. ಹೊಡೆದಿದ್ದಾದ್ಮೇಲೆ ಅಲ್ಲಿ ತಿರ್ಗಾ ಬೆಡ್ರೂಮ್ಗೆ ಹೋಗ್ತಾರೆ. ಬೆಡ್ರೂಮ್ಗೆ ಹೋದಾದ್ಮೇಲೆ ಅವ್ನ ಬಟ್ಟೆ ಎಲ್ಲಾನು ಕಿತ್ ಬಿಸಾಕ್ತಾರೆ, ಕಾಲಿಂದ ಒದಿಯೋದು. ಅದು ಎಷ್ಟು ಕೋಪ! ಅಯ್ಯಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ಅನ್ಸಲ್ವಾ ನಿಮಗೆ ಇವ್ರು ಪಕ್ಕಾ ಡ್ರಾಮಾ ಮಾಡ್ತಿದ್ದಾಳೆ ಅಂತ? ಯಾಕೆ ಹೇಳಿ? ನಿನ್ನೆ ಎಪಿಸೋಡಲ್ಲಿ ಆಯ್ತಲ್ಲ, ಹೈಪ್ ಸಿಕ್ಕಿದೆ, ಅವನ್ನ ಟಾರ್ಗೆಟ್ ಮಾಡಬೇಕು. ಅವ್ನು ಟಾರ್ಗೆಟ್ ಮಾಡಿದ್ರೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ. ಈ ವಾರ ಬೇರೆ ಯಾವುದು ಟಾಸ್ಕ್ ಬೇರೆ ಇಲ್ಲ, ಇಡೀ ಮನೆ ನಾಮಿನೇಟ್ ಮಾಡಿದರೆ, ನಾನು ನಾಮಿನೇಟ್ ಆಗಿದ್ದೀನಿ, ಇವ್ನ ಬಗ್ಗೆ ಮಾತಾಡಿದ್ರೆ ಹೈಲೈಟ್ ಆಗ್ತೀನಿ, ನೆಗೆಟಿವ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಸೆಟ್ ಆಗ್ತಾ ಇದೆ ಟ್ರೆಂಡು. ಯಾವನ ಟಾಪಲ್ಲಿ ನಿಂತ್ಕೊಂತಾನೆ ಅವನ ವಿರುದ್ಧ ನಿಂತ್ಕೊಂಡ್ಬಿಟ್ರೆ, ಮಾತಾಡಿದ್ರೆ ಕೂಗಾಡಿದ್ರೆ ನೆಗೆಟಿವೋ ಪಾಸಿಟಿವೋ. ಅಶ್ವಿನಿದು ಆಲ್ರೆಡಿ ಆಗಿದಿಲ್ಲ, ನೆಗೆಟಿವೋ ಪಾಸಿಟಿವ್, ಒಟ್ಟಿನಲ್ಲಿ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ. ಅದಕ್ಕೋಸ್ಕರನೇ ಮಾಡಿರುವಂಥದ್ದು ನಾಟಕ ಅಂತ ನನಗನ್ಸುತ್ತೆ. ಅಲ್ಲಿ ತಳ್ಳೋ ಟೈಮಲ್ಲಿ ಅಥವಾ ಬಟ್ಟೆ ಬಿಸಾಕೋ ಟೈಮಲ್ಲಿ ಅಲ್ಲಿ ಅಶ್ವಿನಿ ಅಲ್ಲೇ ನಿಂತಿದ್ದಾರೆ, ಧನುಷ್ ಅಲ್ಲೇ ನಿಂತಿದ್ದಾನೆ. ನಿಮ್ಮಿಬ್ರಿಗೂ ಒಂಚೂರು ಏನಾದರೂ ಬುದ್ಧಿ ಇದೆಯಾ ಅಥವಾ ಮನ ಮರದಿ ಇದೆಯಾ ನಿಮಗೆ? ಇನ್ನೂ ಓಪನ್ ಆಗಿ ಹೇಳ್ತೀನಿ ನಾನು.
ಆ ರಕ್ಷಿತಾ ಹುಡುಗಿ ಬಂದು ಟಚ್ ಮಾಡಿ ಅಂತ ಬಿಡಿಸ್ತಿದ್ದಾಳೆ. ನೀವಿಬ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ನಾಟಕ ನೋಡ್ತಿದ್ರಲ್ಲ ಇಬ್ರು. ಕ್ಯಾಪ್ಟನ್ ಧನುಷ್ ಆ ಬಟ್ಟೆ ಬಿಸಾಕೋ ಟೈಮಲ್ಲಿ ಅದನ್ನ ತಣ್ಣಗೆ ಮಾಡೋವಂಥ ಇದು ನೋಡ್ಬೇಕು, ನಿರ್ಧಾರ ತೊಗೊಬೇಕೆ ಹೊರತು ಸುಮ್ಮನೆ ನಿಂತ್ಕೊಂಡು ನೋಡೋದಲ್ಲ. ಆಮೇಲೆ ಡಿಸೈಡ್ ಮಾಡೋಣ ಯಾರು ತಪ್ಪು ಯಾರ್ದು ಸರಿ ಅನ್ನೋ ಅಂಥದ್ದು. ಫಸ್ಟ್ ಜಗಳ ನಿಲ್ಲಿಸ್ಬೇಕು. ನಿಲ್ಸಕ್ಕೆ ನೋಡ್ತಾ ಇಲ್ಲ, ಅಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದಾರೆ. ಇಡೀ ಮನೆ ಶಾಕ್ ಆಗಿದೆ. ಆ್ಯಂಡ್ ಅಲ್ಲಿ ಸುದ್ದಿ ಬೇರೆ ಕೇಳ್ತಾ ಹೊಡೆದ್ಬಿಟ್ಲಾ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾಳೆ. ಇನ್ನೇನದಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಪ್ರಾಪರ್ ಆಗಿರೋವಂಥ ಒಂದು ಆ್ಯಕ್ಷನ್ ಆಗಲೇಬೇಕು ರಿಷಾ ಗೌಡ ಅವ್ರ ಮೇಲೆ. ಬಿಕಾಸ್ ಇದು ಟ್ರೆಂಡ್ ಸೆಟ್ ಆಗ್ತಾ ಇದೆ. ಒಬ್ಬರ ಮೇಲೆ ಹಲ್ಲೆ ಮಾಡಿದ್ರೆ, ಒಬ್ರು ಯಾರು ಟಾಪಲ್ಲಿದ್ದಾನೆ ಅವ್ನ ಮುಂದೆ ಕಿರ್ಚಾಡಿದ್ರೆ ಒಂದು ರೀತಿಯಲ್ಲಿ ನಮಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ. ಇನ್ನೇನು ಸುದೀಪ್ ಸರ್ ಹೇಳೋಗಿದ್ದಾರೆ. ಎಷ್ಟು ಹೇಳಿದ್ರು ಗೊತ್ತಾ, ಜನಗಳು ಟಿ ವಿ ಆಫ್ ಮಾಡೋ ರೇಂಜಿಗೆ ಬಂದಿದ್ದಾರೆ ಅಂತ ಇವ್ರು ಕಿರ್ಚಾಟ ಕೇಳಲಿಕ್ಕಾಗದೆ ಅನವಶ್ಯಕವಾಗಿ ಜಸ್ಟ್ ಓಕೆ ಬಕೆಟ್ ತಂದ ತೊಗೊಂಡೋಗಿ ಇಟ್ಟ ಇವನು, ಓಕೆ ಏನೋ ಕ್ವಾಟ್ಲೆ ಮಾಡ್ದ ಅಂತ ಅನ್ಕೊಳ್ಳೋಣ. ಆದರೆ ಇವ್ರು ತೊಗೊಂಡೋಗಿ ಆ ಬಟ್ಟೆನೆಲ್ಲ ಬಿಸಾಕುವಂಥದ್ದು, ಅಷ್ಟೊಂದು ದೊಡ್ಡ ಮಟ್ಟಿಗೆ ಕಿರ್ಚಾಡುವಂಥದ್ದು ಏನಾಗಿತ್ತಲ್ಲಿ? ಬಟ್ಟೆ ತಂದು ಹೊರಗಡೆ ಇಟ್ಟಿದ್ದ. ಏನು ಅಂತ ಮಡಿ ಮೈ ಇತ್ತ ಅಲ್ಲಿ? ಬಟ್ಟೆ ಇದ್ವು ಅವೇನೋ? ನಿಜವಾಗ್ಲೂ ಗುರು ಈ ಥರ ನೋಡ್ತಾ ಇದ್ರೆ ಸೀರಿಯಸ್ ಆಗಿ ಬೇಜಾರಾಗುತ್ತೆ. ಯಾವ ರೇಂಜಿಗೆ ಕಿರ್ಚಾಡ್ತಿದ್ದಾರೆ ಅಂತಂದ್ರೆ ಅನವಶ್ಯಕವಾಗಿ. ಸೀಸನ್ 12 ₹1 ಏನೋ ಈ ಬಿಗ್ ಬಾಸ್ ಅಂತವನೇ ಇದ್ದಾನೆ. ಈ ನನ್ನ ಮಕ್ಕಳು ಒಂದು ನೆಟ್ಟಕ್ಕೆ ಟಾಸ್ಕ್ ಕೊಡಲ್ಲ, ಯೋಗ್ಯತೆಗೆ ಟಾಸ್ಕ್ ಕೊಟ್ಟು ಬಿಸಿ ಮಾಡಿದ್ರೆ ಕರೆಕ್ಟಾಗಿ ತನ್ನ ಪಡಿತ ಟಾಸ್ಕ್ ಆಡ್ಕೊಂಡು ಹೋಗ್ತಾರೆ. ಈ ನನ್ನ ಮಗ ಕೊಟ್ಟಿರುವಂಥ 4 ವಾರದಲ್ಲಿ 1-2-3 ಟಾಸ್ಕ್ ಕೊಟ್ಟವನು ಅಷ್ಟೇ. ಅದರಲ್ಲಿ ಯಾವ್ದಾರ ಒಂದರ ಟಾಸ್ಕ್ ನೆನಪಿದೆ ನಿಮಗೆ? ನೆನಪಿರುವಂಥ ಟಾಸ್ಕ್ ಯಾವುದಾದ್ರೂ ಕೊಟ್ಟಿದ್ದಾನೆ ಅವರು? ಕೊಟ್ಟರು ಅದರಲ್ಲೇ ಒಂದು 80% ಬರೀ ಫಿಸಿಕಲ್ ಟಾಸ್ಕೇ ಇರ್ತವೆ, ಕಿತ್ತಾಟ ಅಂತ ಟಾಸ್ಕೇ ಇರ್ತವೆ. ಈ ಸೀಸನ್ 10ರಿಂದ ಈ ನನ್ನ ಮಕ್ಕಳದ್ದು ಅದೇ ಆಗೋಗಿದೆ. ಬರೀ ಕಾಂಟ್ರವರ್ಸಿ. ಎಲ್ಲಿಗೆ ತೊಗೊಂಡೋಗ್ಬಿಡ್ತಾರೋ ಗೊತ್ತಿಲ್ಲ ನನಗೆ ಕನ್ನಡ ಬಿಗ್ ಬಾಸು. ಆಮೇಲೆ ಸುದೀಪ್ ಸರ್ ಒಳಗಡೆ ಬಂದರು, ಕನ್ನಡ ಬಂತು, ಎಲ್ಲ ಬಂತು, ಓಕೆ. ಬಟ್ ಟಾಸ್ಕ್ ಅಂತ ಬಂದಾಗ, ಆಟ ಅಂತ ಬಂದಾಗ ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಆಲ್ರೆಡಿ ಇವಾಗ 1 ಸೈಡೆಡ್ ವಿನ್ ಅಂತ ಘೋಷಣೆ ಆಗೋಗಿದೆ. ಗಿಲ್ಲಿನೇ ವಿನ್ ಆಗೋದು ಅಂತ. ರನ್ನರ್ ಅಪ್ ಯಾರು, ಸೆಕೆಂಡ್ ರನ್ನರ್ ಅಪ್ ಯಾರು ಅನ್ನೋದು ಆಲ್ರೆಡಿ ಇವಾಗಲೇ ಬೇಕಾದ್ರೆ ಬರ್ದು ಕೊಟ್ಬಿಡ್ತೀನಿ ನಾನು. ಹಾಗಾಗೋಗಿದೆ. ಒಂದು ಕಾಂಪಿಟೇಷನ್ ಆಗಿರುವಂಥ ಒಂದು ಟಾಸ್ಕ್ಗಳಿಲ್ಲ, ಆ್ಯಕ್ಟಿವಿಟಿಗಳಿಲ್ಲ. ವೀಕೆಂಡಲ್ಲಿ ಬಂದು ಸುದೀಪ್ ಸರ್ ಹೇಳುವಂಥದ್ದು ನೀವೇನಾದರೂ ಕ್ರಿಯೇಟಿವ್ ಆಗಿ ಮಾಡಿ ಅಂತ. ಬಿಗ್ ಬಾಸ್ ಏನು ಇದು ಮಾಡ್ತಿರ್ತಾನೆ ಅಲ್ಲಿ? ಡೈರೆಕ್ಟರ್ ಏನು ಮಾಡ್ತಿದ್ದಾನೆ? ಅವ್ನಿಗೆ ಕ್ರಿಯೇಟಿವಿಟಿ ಇಲ್ವಾ? ಆ ಥರ ಒಂದು ಆ್ಯಕ್ಟಿವಿಟಿಗಳು ಕೊಡಬೇಕು ಅವನಿಗೆ. ಎಲ್ಲನೂ ಬಿಗ್ ಬಾಸ್ ಮನೆ ಒಳಗೆ ಇವರೇ ಮಾಡಂಗಿದ್ದಿದ್ರೆ ನೀವೇನಕ್ಕೆ ಡೈರೆಕ್ಟರ್ ಇರೋದು? ಟೀಮ್ ಏನಿದೆ ನಿಮ್ಮದು? ಏನು ಕಿತ್ತಾಕ್ತಿದ್ದೀರ ಮತ್ತೆ ನೀವು? ಈ ಕಿತ್ತಾಟಗಳಿಗೆ ಜಾಗ ಮಾಡ್ಕೊಡ್ತಿದ್ರು ಅಷ್ಟೇ. ಪ್ರತಿ ಸೋಮವಾರ ನೋಡಿ ಈ ಥರದೊಂದು ಪ್ರೋಮೋ ಇದ್ದೇ ಇರುತ್ತೆ ಬೆಳಗಿನ ಜಾವ. ಇವ್ರು ಆಲ್ರೆಡಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೋಮವಾರ ಇಂಥದ್ದೊಂದು ಪ್ರೋಮೋ ಹಾಕಿದ್ರೆ ಸೊ 1 ವಾರ ನಮಗೆ ಮೈಲೇಜ್ ಸಿಕ್ಬಿಡುತ್ತೆ ಅಂತ. ಇದು ಸೀಸನ್ 10ರಿಂದ ನಡೀತಾ ಇದೆ. ಇದು ಒಂದು ಸೀಸನ್ ಅಲ್ಲ, ಸೀಸನ್ 10ರಿಂದ 11 ಇದು ಪ್ರತಿ ಸರಿ ಇದೇ ನಡೀತಿರುವಂಥದ್ದು. ಸುದೀಪ್ ಸರ್ ಬಂದಿರುವಂಥದ್ದಕ್ಕೆ 2-3 ಪಾಸಿಟಿವ್ ಅಂದರೆ, ಒಂದು ಬಿಗ್ ಬಾಸ್ ಮನೆ ಒಳಗಡೆ ಅಟ್ಲೀಸ್ಟ್ ಕನ್ನಡ ಕಾಣಿಸ್ತಾ ಇದೆ. ಕನ್ನಡ ಹಬ್ಬ ಹರಿದಿನ ಅಂತ ಬಂದಾಗ ಅದೊಂದು ಸೆಲೆಬ್ರೇಷನ್ ನಡೀತಾ ಇದೆ. ಅದು ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಹೇಳಿ? ಅದೇ ಕಿತ್ತಾಟ, ಅದೇ ಜಗಳ. ಎಲ್ಲಿಗೆ ತೊಗೊಂಡೋಗಿಟ್ಟಿದ್ದಾರೆ ಕನ್ನಡ ಬಿಗ್ ಬಾಸು ಅಂತಂದರೆ ನಾವು ಊಹಿಸ್ಕೊಂಡ್ರೆ ಬೇಜಾರಾಗುತ್ತೆ. ಪ್ರತಿ ಸಾರಿ ಬಂದ್ಬಿಟ್ಟು ವೀಕೆಂಡಲ್ಲಿ ಸುದೀಪ್ ಸರ್ ಅದನ್ನ ಟ್ಯಾಪೆ ಸಾರಿಸುವಂಥ ಕೆಲಸ ಮಾಡ್ತಿದ್ದಾರೆ, ಬಿಟ್ಟರೆ ಇನ್ನೇನು ಇಲ್ಲ. ಮೊನ್ನೆ ಎಪಿಸೋಡ್ ಏನಪ್ಪ ಕಂಟೆಂಟ್ ಇತ್ತು? ನಿನ್ನೆ ಎಪಿಸೋಡ್ ಏನು ಕಂಟೆಂಟ್ ಇತ್ತು ಹೇಳಿ? ಗಿಲ್ಲಿ ಇಟ್ಕೊಂಡು ಒಂದು 3/4 ಗಂಟೆ ಅದು ಏನೋ ಮಾಡ್ದು ತಮಾಷೆ ರೀತಿಯಲ್ಲಿ. ಆ್ಯಂಡ್ ಅದು ಸಾಂಗ್ಸ್ ಏನೋ ಗೆಸ್ ಮಾಡೋವಂಥದ್ದಂತೂ ಅದನ್ನು 3/4 ಗಂಟೆ. ಅದೇ 1.5 ಗಂಟೆ ಅಲ್ಲೇ ಮಾಡಿಬಿಟ್ರು. ಇನ್ನು ಅರ್ಧ ಗಂಟೆದಲ್ಲಿ ಎಲಿಮಿನೇಷನ್ನು ಅದು ಇದು ಮಾಡ್ಕೊಂಡ್ರು ಅಷ್ಟೇ. ಏನು ಕಂಟೆಂಟೇ ಇಲ್ಲ ಇವರಿಗೆ. ಕ್ರಿಯೇಟಿವ್ ಆಗಿ ಥಿಂಕೇ ಮಾಡಲ್ಲ ಇವರು. ಸುಮ್ಮನೆ ಪುಂಗಿದಾಸರು ಎಲ್ಲನೂ. ನೀವೇ ಮಾಡಿ ಅಂದ್ಕೊಂಡು ಕಂಟೆಷನ್ಗಳಿಗೆ ಅವ್ರೇನು ಮಾಡ್ತಾರೆ? ಅಟ್ಲೀಸ್ಟ್ ನೀವು ಆ್ಯಕ್ಟಿವಿಟಿ ಕೊಡಿ. ಆ್ಯಕ್ಟಿವಿಟಿ ಕೊಡಲ್ಲ, ಏನು ಕೊಡಲ್ಲ. ಒಟ್ಟಿನಲ್ಲಿ ಹಲ್ಲೆ ಅಂತೂ ಆಗಿದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಪ್ಪ? ಲಾಸ್ಟ್ ಸೀಸನಲ್ಲಿ ಇದೇ ರಂಜಿತ್ಗೆ ಜಸ್ಟ್ ಇವ್ರನ್ನ ತಳ್ಳಿದಾಗ, ಯಾರನ್ನ ಲಾಯರ್ ಜಗದೀಶ್ ಅವ್ರನ್ನ ತಳ್ಳಿದಾಗ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು, ಲಾಯರ್ ಜಗದೀಶ್ ಅವ್ರ ಜೊತೆಗೇನೆ. ಇವಾಗ ಏನು ಮಾಡ್ತಾರೆ ಹೇಳಿ? ಒಂದು ತಳ್ಳಿದಾರು ಕೂಡ, ಹೊಡೆದಿದ್ದಾರು ಕೂಡ. ಏನು ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ ನಿರ್ಧಾರ ಮಾಡಬೇಕು. ಲಾಸ್ಟ್ ಟೈಮ್ ಭವ್ಯಾಗೂ ಕೂಡ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅವ್ರನ್ನ ಆಚೆ ಹಾಕಲಿಲ್ಲ. ಇವಾಗ ಅಟ್ಲೀಸ್ಟ್ ಏನು ಮಾಡ್ತಾರೆ ಅನ್ನೋದು ನಾನಂತೂ ನೋಡ್ಲಿಕ್ಕೆ ಕಾಯ್ತಾ ಇದ್ದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.